ಗುರುಬ್ರಹ್ಮ ಗುರು ವಿಷ್ಣು. ನನ್ನ ಹೆಸರು ಭಾಗ್ಯಶ್ರೀ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಅರಕೆರೆ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನನ್ನ ಎಲ್ಲ ಗುರುಗಳನ್ನು ಮನದಲ್ಲಿ ನೆನೆಯುತ್ತಾ ವೇದಿಕೆ ಮೇಲೆ ಆಸೀನರಾಗಿರುವ ಸನ್ಮಾನ್ಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಅತಿಥಿಗಳೇ, ಗುರುಗಳೇ, ಗುರುಮಾತೆಯರೇ ಹಾಗೂ ನನ್ನ ಎಲ್ಲ ಪ್ರೀತಿಯ ಶಿಕ್ಷಕ ಸಹೋದರಿಯರೇ ಎಲ್ಲರಿಗೂ ಇಂದು 8ನೇ ತರಗತಿಯ ಬೀಳ್ಕೊಡುಗೆ ಸಮಾರಂಭ ಶಾಲಾ ವಾರ್ಷಿಕೋತ್ಸವದ ಬಗ್ಗೆ ಒಂದೆರಡು ಅನಿಸಿಕೆ ಹೇಳಲು ಬಯಸುತ್ತೇನೆ. ಇವತ್ತು ನಾನು ಇಲ್ಲಿ ನಿಂತು ಮಾತಾಡ್ತಿರುವುದು ಕನಸು ಅಂತ ಅನಿಸುತ್ತದೆ. ಏಕೆಂದರೆ ಕಳೆದ ವರ್ಷ ಇದೇ ಸಮಯದಲ್ಲಿ ಕಾಲೇಜ್ ಮತ್ತು ಹೈಸ್ಕೂಲ್ ಕಟ್ಟಡಗಳಲ್ಲಿ ನಾವು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಅಲ್ಲಿಯೇ ಕಳೆದ 7 ವರ್ಷಗಳಿಂದ ಅಲ್ಲಿಯೇ ತರಗತಿಗಳು ನಡೆಯುತ್ತಿದ್ದವು. ಬೇರೆ ಯಾವ್ದಾದ್ರು ಫ್ರೆಂಡ್ಸ್ ನೀವು ಹೈಸ್ಕೂಲ್ ಕಟ್ಟಡದಲ್ಲಿ ಕಲಿಯುತ್ತಿದ್ದೀರಿ ಅಂದಾಗ ಮನಸ್ಸಿಗೆ ತುಂಬಾ ಬೇಜಾರಾಗ್ತಿತ್ತು. ಯಾಕೆಂದರೆ ನಮ್ಮ ಮೂಲ ಶಾಲೆ ಕಟ್ಟಡ ನಿರ್ಮಾಣವಾಗಿ 5 ವರ್ಷವಾಗಿದ್ದರೂ ಕೂಡ ನಮಗೆ ಈ ಶಾಲೆಗೆ ಬರಲು ಭಾಗ್ಯ ಸಿಕ್ಕಿದ್ದಿಲ್ಲ. ನನ್ನ ಸೀನಿಯರ್ ಫ್ರೆಂಡ್ಸ್ ಸಹ ಶಾಲೆ ಬಿಟ್ಟು ಹೋಗುವಾಗ ನಾವಾದರೂ ಆ ಶಾಲೆಗೆ ಹೋಗಲಿಲ್ಲ, ನೀವಾದರೂ ಹೋಗಿ ಅಂತ ಹೇಳಿದರು. ನಾವು ಕೂಡ ಜೂನ್ ತಿಂಗಳಲ್ಲಿ ಹೊಸ ಶಾಲೆಗೆ ಬರಬೇಕೆಂದು ನಾವು ಅಂದ್ಕೊಂಡಿದ್ವಿ. ಆದರೂ ಕೂಡ ಅದು ಆಗಲಿಲ್ಲ. ನಮ್ಮ ಸರ್ನ ಕೇಳಿದಾಗ ಹೋಗ್ತೀವಿ ಅಂತ ಹೇಳ್ತಿದ್ರು. ನಮ್ಮ ಶಾಲೆಯ SDMC ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು ಎಲ್ಲರೂ ಹೇಗಾದರೂ ಮಾಡಿ ಹೊಸ ಶಾಲೆಗೆ ಹೋಗಬೇಕೆಂದು ಪಣ ತೊಟ್ಟು ಭೂದಾನಿಗಳ ಜೊತೆಗೂಡಿ ಶಾಲೆ ಆರಂಭಿಸಲು ಪ್ರಯತ್ನ ಪಟ್ಟು ಸ್ಥಿರತರಾದರು. SDMC ಅಧ್ಯಕ್ಷರಾದ SDMC ಎಲ್ಲ ಸದಸ್ಯರು ಸೇರಿ ತಮ್ಮ ಮನೆಯ ಕೆಲಸವನ್ನು ಬಿಟ್ಟು ಸುಮಾರು 15 ದಿನಗಳ ಕಾಲ ನಮ್ಮ ಶಾಲೆಯಲ್ಲಿ ಸ್ವಚ್ಛತೆಯಲ್ಲಿ ತೊಡಗಿದರು. ನಮ್ಮ ಶಾಲೆಯನ್ನು ನೋಡಿದಾಗ ತುಂಬಾ ಹೊಲಸಾಗಿತ್ತು. ಎಲ್ಲೆಂದರಲ್ಲಿ ಹೂವಿನ ಕಲೆಗಳಿದ್ದವು, ಹಂದಿಗಳ ತಾಣವಾಗಿತ್ತು. ಶಾಲೆಯ ಮೈದಾನ ರೂಮ್ಗಳಲ್ಲಂತೂ ತುಂಬಾ ಕಸ ಬಿದ್ದಿತ್ತು. ಅದನ್ನು ನೋಡಿದಾಗ ನಮಗೆ ಶಾಲೆ ಆರಂಭವಾಗುತ್ತೋ ಅಥವಾ ಇಲ್ಲವೋ ಎಂದೆನಿಸಿತು. SDMC ಅಧ್ಯಕ್ಷರಾದ ಮಾನ್ಸಯ್ಯ ಪೂಜಾರಿ ಸರ್ ಹಾಗೂ ಶಿಕ್ಷಣ ಇಲಾಖೆಯಿಂದ ಅಧಿಕಾರಿಗಳ ಜೊತೆ ಸಂಪರ್ಕವನ್ನು ಹೊಂದಿ ಜೊತೆಗೂಡಿ ಊರಿನವರ ಜೊತೆ ಕೂಡಿಕೊಂಡು ಎಲ್ಲರೂ ಹೊಸ ಶಾಲೆಗೆ ಬರಲು ನಿರ್ಮಿಸಿದರು. ಪ್ರತಿಯೊಬ್ಬರು ಈ ಶಾಲೆಯನ್ನು ನಿರ್ಮಿಸಲು ಧನ್ಯವಾದಗಳು.